Hi, good evening students. Once again, welcome back to science class. ಓಕೆ ಲಾಸ್ಟ್ ಸೆಷನ್ ನೋಡ್ಕೊಂಡಿದ್ದೀರಲ್ವಾ, ಎಲ್ಲರಿಗೂ ಇಷ್ಟ ಆಯ್ತಾ ಲಾಸ್ಟ್ ಸೆಷನ್ನು? ಏನು ನೋಡ್ಕೊಂಡ್ವಿ ಲಾಸ್ಟ್ ಸೆಷನಲ್ಲಿ? ಅಫ್ಕೋರ್ಸ್ ನೆನಪಿದೆ ಅಲ್ಲ, ನ್ಯೂಟ್ರಿಷನ್ ನೋಡ್ಕೊಂಡ್ವಿ, ಆಮೇಲೆ ಆಟೋಟ್ರೋಪಿಕ್ ಮೋಡ್ ಆಫ್ ನ್ಯೂಟ್ರಿಷನ್ ಬಗ್ಗೆ ತಿಳ್ಕೊಂಡ್ವಿ. ಓಕೆ, ಸೊ ಇವತ್ತಿನ ಸೆಷನಲ್ಲಿ ನಾನು ಸ್ವಲ್ಪ ನಿಮ್ಮ ಟೆಕ್ಸ್ಟ್ ಬುಕ್ ಬಗ್ಗೆ ಹೇಳ್ತಾ ಇದ್ದೀನಿ. ಯಾಕೆ ಅಂದರೆ ಸೊ ಪ್ರೆಸೆಂಟ್ ಸಿಚುಯೇಷನ್ಸಲ್ಲಿ ನಾವು ಆಲ್ರೆಡಿ 3 months ಆಗೋಗ್ಬಿಟ್ಟಿದೆ, ಹೌದಲ್ವಾ? ನೆಕ್ಸ್ಟ್ ಆಗಸ್ಟ್ ಸ್ಕೂಲ್ ಓಪನ್ ಆಗುತ್ತೋ ಇಲ್ವೋ ಗೊತ್ತಿಲ್ಲ, ಹೌದಲ್ವಾ? ಸೊ ಆ ಥರ ಈ ಒಂದು ಪ್ರೆಸೆಂಟ್ ಸಿಚುಯೇಷನ್ಸಲ್ಲಿ ನಾವು ಏನು ಮಾಡಬೇಕಪ್ಪ ಅಂದರೆ ನಮ್ಮ ಸಿಲೆಬಸ್ ಕಡೆ ಕಾನ್ಸಂಟ್ರೇಟ್ ಮಾಡೋಣ. ಯಾಕೆಂದರೆ ನಿಮಗೆ ಬೋರ್ಡಿಂದನೇ ಆಲ್ರೆಡಿ 30% ಸಿಲೆಬಸ್ಸನ್ನು ಕಟ್ ಆಫ್ ಮಾಡಿದ್ದಾರೆ. ಓಕೆ, ಸೊ ನಾನು ಪ್ರತಿ ಲೆಸನನ್ನು ಸ್ಟಾರ್ಟ್ ಮಾಡುವಾಗ ಈ ಲೆಸನಲ್ಲಿ ಇಂಥ ಟಾಪಿಕ್ ಇರೋದಿಲ್ಲ, ಅದನ್ನು ನೀವು ಕಾನ್ಸಂಟ್ರೇಟ್ ಮಾಡಬೇಡಿ, ಅಥವಾ ಈ ಲೆಸನ್ನೇ ಕಂಪ್ಲೀಟಾಗಿ ಡಿಲೀಟ್ ಆಗಿದೆ ಅಂತ ಹೇಳ್ತಾ ಹೋಗ್ತೀನಿ. ಓಕೆ, ಸೊ ಇವತ್ತಿನ ದಿನ ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ಬರೋವಂಥ 1.2 ಆ್ಯಂಡ್ 1.3 ನೆನ್ಪು ಮಾಡ್ಕೊಳ್ಳಿ. ಯಾವ್ಯಾವ ಕಾನ್ಸೆಪ್ಟು ಡಿಲೀಟ್ ಆಗಿದೆ ಅಂತ ಹೇಳ್ತೀನಿ. 1.2 ಆ್ಯಂಡ್ ದೆನ್ 1.3 ಈ ಎರಡೂ ಕಾನ್ಸೆಪ್ಟ್ಗಳು ಏನಾಗಿದೆ, 1.2 ಆ್ಯಂಡ್ 1.3 ಈ ಎರಡು ಪಾಯಿಂಟ್ಸಲ್ಲೂ ಬರೋಂತಹ ಕಾನ್ಸೆಪ್ಟ್ಗಳು ಡಿಲೀಟ್ ಆಗಿದೆ. ಓಕೆ, ಬೇಕಂದರೆ ನಾನು ನಿಮಗೆ ಟೆಕ್ಸ್ಟ್ ಬುಕ್ಕಲ್ಲಿ ತೋರಿಸ್ತೀನಿ ಯಾವ್ದು ಡಿಲೀಟ್ ಆಗಿದೆ ಅಂತ. ಸೊ ಇವತ್ತಿನ ಸೆಷನನ್ನು ನಾವು ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನಾನು ನಿಮಗೆ ಇಂಟ್ರಡಕ್ಷನ್ ಕ್ಲಾಸಲ್ಲಿ ಒಂದು ಪ್ರಾಜೆಕ್ಟ್ ವರ್ಕ್ ಅಂತ ಕೊಟ್ಟಿದ್ದೆ, ನೆನಪಿದೆಯಾ? ಒಂದು ಚಿಕ್ಕದಾಗಿ ಪ್ಲ್ಯಾಂಟ್ಸನ್ನು ಗ್ರೋತ್ ಮಾಡೋವಂಥದ್ದು. ಓಕೆ, ಅದು ಮ್ಯಾಕ್ಸಿಮಮ್ ಸ್ಟೂಡೆಂಟ್ಸು ಟ್ರೈ ಮಾಡಿದ್ದಾರೆ ಅಂದ್ಕೊಂಡೆ. ಓಕೆ, ಐ ಹೋಪ್ ಸೊ ನನಗೆ ಆ ಥರ ಗ್ರೋತ್ ಮಾಡಿ ಮನೇಲೇ ಪ್ಲ್ಯಾಂಟ್ಸನ್ನು ನಿಮ್ಮ ಫ್ರೆಂಡ್ ಒಬ್ಬರು ನನಗೆ ತೋರಿಸಿದ್ದಾರೆ. ಇಟ್ ಮೀನ್ಸ್ ಆ ಫೋಟೋಸನ್ನೆಲ್ಲ ಕಳಿಸಿದ್ದಾರೆ. ಸೊ ದಟ್ ಈಸ್ ಯಾರಪ್ಪ ಅಂದರೆ ನಿಮ್ಮ ಕ್ಲಾಸಿನ ಶ್ರೇಯಸ್ ಜೇಸ್. ಓಕೆ, ಸೊ ಅವ್ನು ಶ್ರೇಯಸ್ ಜೇಸ್ ಫೋಟೋಸ್ ಕಳಿಸಿರೋದನ್ನು ನಾನು ನಿಮಗೆ ಈ ವಿಡಿಯೋಸಲ್ಲಿ ತೋರಿಸ್ತೀನಿ. ಕ್ಲಿಯರ್? ಸೊ ಹಾಗಾದರೆ ಶ್ರೇಯಸ್ ಕಳಿಸಿರೋ ಫೋಟೋಸನ್ನು ಒಂದ್ಸಲ ನೋಡ್ಕೊಳ್ಳೋಣ. ಓಕೆ, ನೋಡ್ಕೊಂಡ್ರಲ್ಲ? ಒನ್ಸ್ ಅಗೇನ್ ಶ್ರೇಯಸ್, ನಿಮಗೆ ಆಲ್ ದ ಬೆಸ್ಟ್ ಹೇಳ್ತಾ ಇವತ್ತಿನ ಸೆಷನ್ನ ಸ್ಟಾರ್ಟ್ ಮಾಡ್ಕೊಳ್ಳೋಣ. ಓಕೆ, ಲಾಸ್ಟ್ ಸೆಷನಲ್ಲಿ ಏನು ನೋಡ್ಕೊಂಡಿದ್ವಿ? ಆಟೋಟ್ರೋಪಿಕ್ ಮೋಡ್ ಆಫ್ ನ್ಯೂಟ್ರಿಷನ್ ಅನ್ನು ನೋಡ್ಕೊಂಡಿದ್ವಿ. ವಾಟ್ ಇಸ್ ಇಟ್? ಆಟೋಟ್ರೋಪಿಕ್ ಮೋಡ್ ಆಫ್ ನ್ಯೂಟ್ರಿಷನ್. ಸೊ ಇವತ್ತಿನ ಸೆಷನಲ್ಲಿ ನಾವೇನು ನೋಡೋಣ? ಎಟಿರೋಟ್ರೋಪಿಕ್ ಮೋಡ್ ಆಫ್ ನ್ಯೂಟ್ರಿಷನ್ ಬಗ್ಗೆ ತಿಳ್ಕೊಳ್ಳೋಣ. ಎಟಿರೋಟ್ರೋಪಿಕ್ ಮೋಡ್ ಆಫ್ ನ್ಯೂಟ್ರಿಷನ್ ಅಂದ್ರೆ ಏನು, ಮತ್ತೆ ಅದರಲ್ಲಿ ಯಾವ್ಯಾವ ಟೈಪ್ಸ್ ಬರುತ್ತೆ. ಕ್ಲಿಯರ್? ಸೊ ಆಟೋಟ್ರೋಪಿಕ್ ಮೋಡ್ ಆಫ್ ನ್ಯೂಟ್ರಿಷನ್ ಬಗ್ಗೆ ತಿಳ್ಕೊಂಡ್ವಿ, ಮತ್ತೆ ಅದ್ರ ಎಕ್ಸಾಂಪಲ್ಸನ್ನು ತಿಳ್ಕೊಂಡ್ವಿ. ಓಕೆ, ಸೊ ಗ್ರೀನ್ ಪ್ಲಾಂಟ್ಸು ಹೆಂಗೆ ಫೋಟೋಸಿಂಥಸಿಸ್ ಮೂಲಕ ಫುಡ್ಡನ್ನು ಪ್ರೊಡಕ್ಷನ್ ಮಾಡುತ್ತೆ ಅಂತ ನೋಡ್ಕೊಂಡ್ವಿ. ಬೆಟರ್ ಅಂದರೆ ಇಲ್ಲಿ ನೋಡಿ, 1.2 ಅಲ್ಲಿ ನಿಮಗೆ ಫೋಟೋಸಿಂಥಸಿಸ್ ಅಂತಾನೆ ಇತ್ತು ಕಾನ್ಸೆಪ್ಟ್. ಓಕೆ, ಸೊ ಅದನ್ನು ಏನು ಮಾಡಿದ್ದಾರೆ? ಲೆಫ್ಟ್ ಮಾಡಿದ್ದಾರೆ, ಈ ಸಲ ಬಿಟ್ಬಿಟ್ಟಿದ್ದಾರೆ. ಯಾಕೆ ಬಿಟ್ಟಿದ್ದಾರಪ್ಪ ಅಂದರೆ ರೀಸನ್ ಇಷ್ಟೇ, ಆ ಫೋಟೋಸಿಂಥಸಿಸ್ ಬಗ್ಗೆ ನೀವು ಹೈಯರ್ ಕ್ಲಾಸಸ್ಸಲ್ಲಿ ಡಿಟೇಲ್ ಆಗಿ ಏನು ಮಾಡ್ತೀರಾ? ಸ್ಟಡಿ ಮಾಡ್ತೀರಾ. ಕ್ಲಿಯರ್? ಸೊ ಇವತ್ತಿನ ಸೆಷನಲ್ಲಿ ನಾನು ಏನು ಮಾಡ್ತೀನಪ್ಪ ಅಂದರೆ ನಿಮಗೆ ಎಟಿರೋಟ್ರೋಪಿಕ್ ಮೋಡ್ ಆಫ್ ನ್ಯೂಟ್ರಿಷನ್ ಬಗ್ಗೆ ಹೇಳ್ಕೊಡ್ತೀನಿ. ಕ್ಲಿಯರ್? ಸೊ ಕರೆಕ್ಟಾಗಿ ನೋಡ್ಕೊಳ್ಳಿ. ಎಟಿರೋಟ್ರೋಪಿಕ್ ಮೋಡ್ ಆಫ್ ನ್ಯೂಟ್ರಿಷನ್ ಅಂದರೆ ಏನು, ಅದರಲ್ಲಿ ಯಾವ್ದ್ಯಾವ ಟೈಪ್ಸ್ ಬರುತ್ತೆ, ಆ ಟೈಪ್ಸಿಂದ ನಾವು ಎಕ್ಸಾಂಪಲ್ಸನ್ನು ತಗೊಳ್ತಾ ಹೋಗ್ತೀನಿ. ಕ್ಲಿಯರ್? ಆಮೇಲೆ ನೆಕ್ಸ್ಟ್ ಸೆಷನಲ್ಲಿ ಆ ಎಕ್ಸಾಂಪಲ್ಸ್ ಏನು ಟೈಪ್ಸ್ ಅಂತ ಹೇಳಿದಿನ ಅದನ್ನು ಡಿಟೇಲ್ ಆಗಿ ನಿಮ್ಗೆ ಏನು ಮಾಡ್ತೀನಿ? ಎಕ್ಸ್ಪ್ಲನೇಷನ್ ಕೊಡ್ತೀನಿ. ಓಕೆ, ನೋಡ್ಕೊಂಡ್ರಲ್ಲ? ಒನ್ಸ್ ಅಗೇನ್ ಶ್ರೇಯಸ್, ನಿಮಗೆ ಆಲ್ ದ ಬೆಸ್ಟ್ ಹೇಳ್ತಾ ಇವತ್ತಿನ ಸೆಷನ್ನ ಸ್ಟಾರ್ಟ್ ಮಾಡ್ಕೊಳ್ಳೋಣ. ಓಕೆ, ಲಾಸ್ಟ್ ಸೆಷನಲ್ಲಿ ಏನು ನೋಡ್ಕೊಂಡಿದ್ವಿ? ಆಟೋಟ್ರೋಪಿಕ್ ಮೋಡ್ ಆಫ್ ನ್ಯೂಟ್ರಿಷನ್ ಅನ್ನು ನೋಡ್ಕೊಂಡಿದ್ವಿ. ವಾಟ್ ಇಸ್ ಇಟ್? ಆಟೋಟ್ರೋಪಿಕ್ ಮೋಡ್ ಆಫ್ ನ್ಯೂಟ್ರಿಷನ್. ಸೊ ಇವತ್ತಿನ ಸೆಷನಲ್ಲಿ ನಾವೇನು ನೋಡೋಣ? ಎಟಿರೋಟ್ರೋಪಿಕ್ ಮೋಡ್ ಆಫ್ ನ್ಯೂಟ್ರಿಷನ್ ಬಗ್ಗೆ ತಿಳ್ಕೊಳ್ಳೋಣ. ಎಟಿರೋಟ್ರೋಪಿಕ್ ಮೋಡ್ ಆಫ್ ನ್ಯೂಟ್ರಿಷನ್ ಅಂದ್ರೆ ಏನು, ಮತ್ತೆ ಅದರಲ್ಲಿ ಯಾವ್ಯಾವ ಟೈಪ್ಸ್ ಬರುತ್ತೆ. ಕ್ಲಿಯರ್? ಸೊ ಆಟೋಟ್ರೋಪಿಕ್ ಮೋಡ್ ಆಫ್ ನ್ಯೂಟ್ರಿಷನ್ ಬಗ್ಗೆ ತಿಳ್ಕೊಂಡ್ವಿ, ಮತ್ತೆ ಅದ್ರ ಎಕ್ಸಾಂಪಲ್ಸನ್ನು ತಿಳ್ಕೊಂಡ್ವಿ. ಓಕೆ, ಸೊ ಗ್ರೀನ್ ಪ್ಲಾಂಟ್ಸು ಹೆಂಗೆ ಫೋಟೋಸಿಂಥಸಿಸ್ ಮೂಲಕ ಫುಡ್ಡನ್ನು ಪ್ರೊಡಕ್ಷನ್ ಮಾಡುತ್ತೆ ಅಂತ ನೋಡ್ಕೊಂಡ್ವಿ. ಬೆಟರ್ ಅಂದರೆ ಇಲ್ಲಿ ನೋಡಿ, 1.2 ಅಲ್ಲಿ ನಿಮಗೆ ಫೋಟೋಸಿಂಥಸಿಸ್ ಅಂತಾನೆ ಇತ್ತು ಕಾನ್ಸೆಪ್ಟ್. ಓಕೆ, ಸೊ ಅದನ್ನು ಏನು ಮಾಡಿದ್ದಾರೆ? ಲೆಫ್ಟ್ ಮಾಡಿದ್ದಾರೆ, ಈ ಸಲ ಬಿಟ್ಬಿಟ್ಟಿದ್ದಾರೆ. ಯಾಕೆ ಬಿಟ್ಟಿದ್ದಾರಪ್ಪ ಅಂದರೆ ರೀಸನ್ ಇಷ್ಟೇ, ಆ ಫೋಟೋಸಿಂಥಸಿಸ್ ಬಗ್ಗೆ ನೀವು ಹೈಯರ್ ಕ್ಲಾಸಸ್ಸಲ್ಲಿ ಡಿಟೇಲ್ ಆಗಿ ಏನು ಮಾಡ್ತೀರಾ? ಸ್ಟಡಿ ಮಾಡ್ತೀರಾ. ಕ್ಲಿಯರ್? ಸೊ ಇವತ್ತಿನ ಸೆಷನಲ್ಲಿ ನಾನು ಏನು ಮಾಡ್ತೀನಪ್ಪ ಅಂದರೆ ನಿಮಗೆ ಎಟಿರೋಟ್ರೋಪಿಕ್ ಮೋಡ್ ಆಫ್ ನ್ಯೂಟ್ರಿಷನ್ ಬಗ್ಗೆ ಹೇಳ್ಕೊಡ್ತೀನಿ. ಕ್ಲಿಯರ್? ಸೊ ಕರೆಕ್ಟಾಗಿ ನೋಡ್ಕೊಳ್ಳಿ. ಎಟಿರೋಟ್ರೋಪಿಕ್ ಮೋಡ್ ಆಫ್ ನ್ಯೂಟ್ರಿಷನ್ ಅಂದರೆ ಏನು, ಅದರಲ್ಲಿ ಯಾವ್ದ್ಯಾವ ಟೈಪ್ಸ್ ಬರುತ್ತೆ, ಆ ಟೈಪ್ಸಿಂದ ನಾವು ಎಕ್ಸಾಂಪಲ್ಸನ್ನು ತಗೊಳ್ತಾ ಹೋಗ್ತೀನಿ.
ಸೊ ಓಕೆ, ಹಾಗಾದರೆ ನಾವು ಹೆಟಿರೋಟ್ರೋಪಿಕ್ ಮೋಡ್ ಆಫ್ ನ್ಯೂಟ್ರಿಷನ್ ಬಗ್ಗೆ ಇವತ್ತಿನ ಸೆಷನಲ್ಲಿ ತಿಳ್ಕೊಳ್ಳೋಣ. ಇದನ್ನು ಕರೆಕ್ಟಾಗಿ ನಿಮ್ಮ ಒಂದು ಏನು ಪಾಯಿಂಟ್ಸ್ ನೋಟ್ಸ್ ಅಂತ ಇದೆ, ನಾನು ಪಾಯಿಂಟ್ಸ್ ನೋಟ್ಸಲ್ಲಿ ಕಳಿಸ್ತೀನಿ. ಇದೊಂದು ಪಾಯಿಂಟನ್ನು ಮಾತ್ರ ಇವತ್ತಿನ ಸೆಷನಲ್ಲಿ ಕಾನ್ಸಂಟ್ರೇಟ್ ಮಾಡೋಣ. ಓಕೆ, ಹೆಟಿರೋಟ್ರೋಪಿಕ್ ಮೋಡ್ ಆಫ್ ನ್ಯೂಟ್ರಿಷನ್, ಅದರಲ್ಲಿ ಬರುವಂಥ ಟೈಪ್ಸ್ಗಳು ಕ್ಲಿಯರ್. ನೆಕ್ಸ್ಟ್ ಸೆಷನಲ್ಲಿ ಆ ಟೈಪ್ಸ್ಗಳ ಬಗ್ಗೆ ನಾನು ಡೀಟೇಲ್ ಆಗಿ ಹೇಳ್ಕೊಡ್ತೀನಿ. ಗಾಟ್ ಇಟ್? ಸೊ ಹಾಗಾದರೆ ಇಲ್ಲಿ ನೋಡಿ, heterotropic mode of nutrition. What is it? Heterotropic mode of nutrition. What is the meaning of hetero? ಇಲ್ಲಿ ನೋಡಿ ಕಾಣಿಸ್ತಾ ಇದೆಯಲ್ಲ, ಹೆಟಿರೋ ಮೀನ್ಸ್ ಅದರ್ಸ್. ಈಗ ಆಟೋ ಮೀನ್ಸ್ ಸೆಲ್ಫ್ ಅಂತ ಹೆಂಗ್ ಅನ್ಕೊಂಡು ಮೀನಿಂಗ್ ಇತ್ತು, ಅದೇ ಥರ ಹೆಟಿರೋ ಮೀನ್ಸ್ ವಾಟ್? ಹೆಟಿರೋ ಮೀನ್ಸ್ ಅದರ್. ವಾಟ್ ಇಸ್ ಇಟ್? ಹೆಟಿರೋ ಮೀನ್ಸ್ other. So as same thing, tropes means what? Tropes means nourishment. What is it? Tropes means nourishment. Clear? So hetero means other, tropes means nourishment. ಸೊ ಹಾಗಾದರೆ ಹೆಟಿರೋ ಅನ್ನೋ ವರ್ಡಿನ ಮೀನಿಂಗ್ ತಿಳ್ಕೊಂಡ್ವಿ, ಅದನ್ನು ಸ್ಪ್ಲಿಟ್ ಮಾಡಿ ಯಾವ ಥರ ಅರ್ಥ ಮಾಡ್ಕೊಳ್ಳೋದು ಅನ್ನೋದು ಗೊತ್ತಾಯ್ತು. ಓಕೆ, ಸೊ ಹಾಗಾದರೆ ಹೆಟಿರೋಟ್ರೋಪಿಕ್ ಮೋಡ್ ಆಫ್ ನ್ಯೂಟ್ರಿಷನ್ ಅಂದರೆ ಏನು? ಕ್ಲಿಯರ್? ಸೊ ಒಂದ್ಸಲ ನೋಡ್ಕೊಳ್ಳೋಣ. ಇಲ್ಲಿ ನೋಡಿ, ಅನಿಮಲ್ಸ್ ಆ್ಯಂಡ್ ಮೋಸ್ಟ್ ಅದರ್ ಆರ್ಗ್ಯಾನಿಸಮ್ಸ್ ಟೇಕ್ ಇನ್ ಫುಡ್ ಪ್ರಿಪೇರ್ಡ್ ಬೈ ಪ್ಲಾಂಟ್ಸ್. ವಾಟ್ ಇಸ್ ಇಟ್? ಇನ್ನೊಂದ್ಸಲ ನೋಡ್ಕೊಳ್ಳಿ. ಅನಿಮಲ್ಸ್ ಆ್ಯಂಡ್, ಓಕೆ, animals and most other organisms take in food prepared by plants. Once again, animals and most other organisms. Animals ಜೊತೆಗೆ ಮತ್ತಿನ್ ಯಾವುದು ಆರ್ಗ್ಯಾನಿಸಮ್ಸ್ ಇವೇನು ಮಾಡ್ತವೆ? ಟೇಕ್ ಎ ಫುಡ್ಡನ್ನು ಹೆಂಗೆ ತಗೊಳ್ತವೆ? ಟೇಕಿನ ಫುಡ್ಡನ್ನು ಹೆಂಗೆ ತಗೊಳ್ತವೆ? ಪ್ರಿಪೇರ್ಡ್ ಬೈ ಪ್ಲಾಂಟ್ಸ್ಗಳು ತಯಾರಿಸಿರುವಂತಹ ಆಹಾರವನ್ನು ಅನಿಮಲ್ಸು ಮತ್ತು ಆರ್ಗ್ಯಾನಿಸಮ್ಸು ತಗೊಳ್ಳೋದಕ್ಕೆ ನಾವೇನಂತ ಕರಿತೀವಿ? ವಿ ಕಾಲ್ಡ್ ಇಟ್ ಆಸ್ ಹೆಟಿರೋಟ್ರೋಪಿಕ್ ಮೋಡ್ ಆಫ್ ನ್ಯೂಟ್ರಿಷನ್. ಹೆಟಿರೋಟ್ರೋಪಿಕ್ ಮೋಡ್ ಆಫ್ ನ್ಯೂಟ್ರಿಷನ್. ಹಾಗಾದರೆ ಹ್ಯೂಮನ್ ಬೀಯಿಂಗ್ಸ್ ಯಾವುದಕ್ಕೆ ಸೂಟ್ ಆಗ್ತಾರೆ? ಇಟ್ ಮೀನ್ಸ್ ಯಾವುದಕ್ಕೆ ಎಕ್ಸಾಂಪಲ್ಸ್ ಆಗ್ತಾರೆ? ಹ್ಯೂಮನ್ ಬೀಯಿಂಗ್ಸು, ಮನುಷ್ಯರು ಯೋಚನೆ ಮಾಡಿ, ಆಟೋಟ್ರೋಫಿಕ್ಕಿಗೆ ಹಾಕ್ತಾರಾ ಅಥವಾ ಹೆಟಿರೋಟ್ರೋಪಿಕ್ ಮೋಡ್ ಆಫ್ ನ್ಯೂಟ್ರಿಷನ್ಗೆ ಎಕ್ಸಾಂಪಲ್ಸ್ ಹಾಕ್ತಾರಾ? ನೀವು ಥಿಂಕ್ ಮಾಡ್ಬೋದು ಯಾವ ಥರ, ಅಯ್ಯೋ ನಮ್ಮ ಅಡುಗೆ ನಾವೇ ಮಾಡ್ಕೊಳ್ತೀವಿ, ಮನುಷ್ಯರಿಗೆ ಯಾರೂ ಮಾಡ್ಕೊಡೋದಿಲ್ಲ. ನೋ, ಆ ಥರ ಎಲ್ಲ ಅನ್ಕೋಬೇಡಿ. ಯಾಕೆಂದರೆ ಫುಡ್ ಸಿಗೋದು ನಮಗೆ, ಯಾವುದೇ ವೆಜಿಟೇಬಲ್ಸ್ ಇರ್ಬೋದು, ಯಾವುದೇ ಧಾನ್ಯಗಳಿರ್ಬೋದು, ಅಕ್ಕಿ ಇರ್ಬೋದು, ಇವೆಲ್ಲವೂ ಎಲ್ಲಿಂದ ಸಿಗೋವಂಥದ್ದು? ಪ್ಲ್ಯಾಂಟ್ಸಿಂದನೇ ಸಿಗೋವಂಥದ್ದು, ಹೌದಲ್ವಾ? ಸೊ ಹಾಗಾದರೆ ಈ ಥರ ನಾವು ಪ್ಲ್ಯಾಂಟ್ಸಿಂದ ಫುಡ್ಡನ್ನು ತಗೊಳ್ಳೋದಕ್ಕೆ ಏನಂತ ಕರಿತೀವಿ? ಹೆಟಿರೋಟ್ರೋಪಿಕ್ ಮೋಡ್ ಆಫ್ ನ್ಯೂಟ್ರಿಷನ್. ಅಫ್ಕೋರ್ಸ್ ನೀವು ಸ್ಪೆಲ್ಲಿಂಗನ್ನು ಕರೆಕ್ಟಾಗಿ ಪ್ರಾಕ್ಟೀಸ್ ಮಾಡ್ಕೋಬೇಕು, ಬರ್ದು. ನಾನು ಒಂದ್ಸಲ ಕೊಡ್ತೀನಿ, ಒಂದು ದಿನ ವರ್ಕ್ ಅದೇ ಕೊಡ್ತೀನಿ, ರೈಟ್ ದ ಡಿಫಿಕಲ್ಟ್ ವರ್ಡ್ಸ್ ಇನ್ ದಿಸ್ ಪೇಜ್ ಅಂತಾನೆ ಕೊಡ್ತೀನಿ. ಆ ಪೇಜಲ್ಲಿರೋಂತಹ ಡಿಫಿಕಲ್ಟ್ ವರ್ಡ್ಸನ್ನು ನೀವು ಚೂಸ್ ಮಾಡಿ ಬರಬೇಕು. ಒನ್ ಡೇ ಆಫ್ ದ ಹೋಮ್ವರ್ಕ್ ನಾನು ಕೊಡ್ತೀನಿ ಅದನ್ನು. ಕ್ಲಿಯರ್? ಸೊ ಇಲ್ಲಿ ನೋಡಿ, ಅನಿಮಲ್ಸ್ ಆ್ಯಂಡ್ ಮೋಸ್ಟ್ ಅದರ್ ಆರ್ಗನಿಸಮ್ ಟೇಕ್ ಇನ್ ಅ ಫುಡ್ ಪ್ರಿಪೇರ್ಡ್ ಬೈ ಪ್ಲಾಂಟ್ಸ್. ದಿಸ್ ಇಸ್ ದ ಡೆಫಿನೇಷನ್ ಫಾರ್ ದ ಹೆಟಿರೋಟ್ರೋಪಿಕ್ ಮೋಡ್ ಆಫ್ ನ್ಯೂಟ್ರಿಷನ್. ಓಕೆ, ಮನುಷ್ಯರಾಗಲಿ ಅಥವಾ ಬೇರೆ ಯಾವುದೋ ಆರ್ಗ್ಯಾನಿಸಮ್ಸ್ ಆಗಲಿ ಏನು ಮಾಡ್ತಾರೆ, ಅಥವಾ ಪ್ರಾಣಿಗಳೇ ಆಗಲಿ, ಬೇರೆ ಅಂದರೆ ಇಟ್ ಮೀನ್ಸ್ ಪ್ಲಾಂಟ್ಸ್ಗಳಿಂದ ಫುಡ್ಡನ್ನು ಪಡ್ಕೊಳ್ಳೋದಕ್ಕೆ ಏನಂತ ಕರಿತೀವಿ? ವಿ ಕಾಲ್ಡ್ ಇಟ್ ಆಸ್ ಹೆಟಿರೋಟ್ರೋಪಿಕ್ ಮೋಡ್ ಆಫ್ ನ್ಯೂಟ್ರಿಷನ್. ಅರ್ಥ ಆಯ್ತಲ್ಲ? ನೆನಪಾಯ್ತಲ್ಲ? ಇನ್ನೊಂದ್ಸಲ ಓದ್ತಿ ನೋಡ್ಕೊಳ್ಳಿ. ಡೆಫಿನೇಷನ್ ಏನು ಮಿಸ್ ಮಾಡ್ಕೋಬಾರ್ದು. ಒಂದು ಡೆಫಿನೇಷನಲ್ಲಿ ಬರುವಂತಹ ಪಾಯಿಂಟ್ಸನ್ನು ಕೂಡ ಬಿಡಬಾರ್ದು. ಯಾಕೆಂದರೆ ಸೈನ್ಸಲ್ಲಿ ದಟ್ ಈಸ್ ಇಂಪಾರ್ಟೆಂಟ್. ನೀವು ಜನರಲ್ ಆಗಿ ಇಷ್ಟುದ್ದ ಬರೆಯೋದಕ್ಕಿಂತ ಆ ಕೊಟ್ಟಿರೋಂಥ ಪಾಯಿಂಟ್ಸನ್ನು ನೀಟಾಗಿ 2 ಲೈನಿಗೆ ನಿಮಗೆ 2 ಮಾರ್ಕ್ಸ್ ಇರುತ್ತೆ. ನೆನ್ಪು ಮಾಡ್ಕೊಳ್ರಿ. ಗಿವ್ ರೀಸನ್ಸ್ ಅಂತ ಕೇಳ್ತಾರೆ, ಗಿವ್ ರೀಸನ್ಸಲ್ಲಿ 1 ಲೈನ್ ಇರುತ್ತೆ, 1 ಲೈನಿಗೆ 2 ಮಾರ್ಕ್ಸ್ ಇರುತ್ತೆ. ದಟ್ ಇಸ್ ಸೈನ್ಸ್. ಓಕೆ, ನೀವು ಎಷ್ಟು ಸೈನ್ಸನ್ನು ಕರೆಕ್ಟಾಗಿ ಪ್ರಾಪರಾಗಿ ಅರ್ಥ ಮಾಡ್ಕೊಳ್ತೀರೋ ಅಷ್ಟು ಈಸಿಯಾಗಿ ಇಲ್ಲಿ ಮಾರ್ಕ್ಸನ್ನು ತಗೋಬೋದು. ಓಕೆ, ಸೊ ಹಾಗಾದರೆ ಒನ್ಸ್ ಅಗೇನ್ ಯು ಸಿ, ಅನಿಮಲ್ಸ್ ಆ್ಯಂಡ್ ಮೋಸ್ಟ್ ಅದರ್ ಆರ್ಗ್ಯಾನಿಸಮ್ಸ್ ಟೇಕ್ ಇನ್ ಅ ಫುಡ್ ಪ್ರಿಪೇರ್ಡ್ ಬೈ ಪ್ಲಾಂಟ್ಸ್. ಪ್ರಿಪೇರ್ಡ್ ಬೈ ವಾಟ್? ಪ್ಲಾಂಟ್ಸಿಂದ ಏನು ಮಾಡ್ಬೋದು? ಫುಡ್ಡನ್ನು ಅನಿಮಲ್ಸ್ ಆಗಲಿ ಅದರ್ ಆರ್ಗ್ಯಾನಿಸಮ್ಸ್ ಆಗಲಿ ಫುಡ್ಡನ್ನು ತಗೋಬೋದು. ಸೊ ಈ ಪ್ರೊಸೆಸ್ಸಿಗೆ ನಾವೇನಂತ ಕರಿತೀವಿ? ವಿ ಕಾಲ್ಡ್ ಇಟ್ ಆಸ್ ಹೆಟಿರೋಟ್ರೋಪಿಕ್ ಮೋಡ್ ಆಫ್ ನ್ಯೂಟ್ರಿಷನ್. ಓಕೆ, ಸೊ ಹಾಗಾದರೆ